ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಮೆರಿಕಕ್ಕೆ ಒಂದು ಶಾಕ್ ಕೊಟ್ಟಿದೆ. ಒಂದು ಕಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಯುದ್ಧವನ್ನು ಅಂತ್ಯಗೊಳಿಸಿದ್ದು ನಾನೇ ಅಂತೇಳಿ ಬೆನ್ನು ತಟ್ಟಿಕೊಳ್ತಾ ಇರುವಾಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಅವರ ಗೆಳೆಯ ನರೇಂದ್ರ ಮೋದಿ ಅವರು ತಿರುಗಿ ಬಿದ್ದಿದ್ದಾರೆ. ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸುವುದಕ್ಕೆ ಭಾರತ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ಬಗ್ಗೆ ವಿಶ್ವ ವ್ಯಾಪಾರ ಸಂಸ್ಥೆ ಅಥವಾ WTOಗೆ ಭಾರತ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದೆ. ಅಮೆರಿಕದಿಂದ ಭಾರತಕ್ಕೆ ಆಮದಾಗುವಂತಹ ಉತ್ಪನ್ನಗಳ ಮೇಲೆ ಸುಂಕವನ್ನು ವಿಧಿಸ್ತೀವಿ ಅಂಥೇಳಿ ನಾವು ಮನವರಿಕೆಯನ್ನು ಮಾಹಿತಿಯನ್ನು ಕೊಟ್ಟಿದ್ದೀವಿ ವಿಶ್ವ ವ್ಯಾಪಾರ ಸಂಸ್ಥೆಗೆ. ಮೇ 9ನೇ ತಾರೀಕು ವಿಶ್ವ ವ್ಯಾಪಾರ ಸಂಸ್ಥೆ ಅಥವಾ WTOಗೆ ನಾವು ಈ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ವಿಚಿತ್ರ ಏನು ಅಂತ ಹೇಳಿದ್ರೆ, ಮೇ 9ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ಜೊತೆಗೆ ಅಮೆರಿಕದ ಸರ್ಕಾರ ನಿರಂತರ ಮಾತುಕತೆಯಲ್ಲಿತ್ತು. ಮೇ 8 ಮತ್ತು ಮೇ 9 ಮತ್ತು ಮೇ 10ನೇ ತಾರೀಕು ಸುಮಾರು 48 ಗಂಟೆಗಳ ಮಾತುಕತೆಯ ಹೊತ್ತಲ್ಲೇ ಭಾರತ WTOಗೆ ಮಹತ್ವದ ಮಾಹಿತಿಯನ್ನು ಕೊಟ್ಟಿದೆ. ಅಮೆರಿಕದಿಂದ ಭಾರತಕ್ಕೆ ಆಮದಾಗುವಂತಹ ಉತ್ಪನ್ನಗಳ ಮೇಲೆ ನೀಡಲಾಗಿರುವಂತಹ ಸುಂಕ ವಿನಾಯಿತಿ ಅದನ್ನು ನಾವು ವಾಪಸ್ ಪಡಿತೀವಿ ಮತ್ತು ರಿಟಾಲಿಯೇಟರಿ ಸುಂಕವನ್ನು ನಾವು ವಿಧಿಸ್ತೀವಿ ಎನ್ನುವಂಥ ಮಾಹಿತಿಯನ್ನು ಭಾರತ ಸರ್ಕಾರ ವಿಶ್ವ ವ್ಯಾಪಾರ ಸಂಸ್ಥೆ ಕೊಟ್ಟಿದೆ. ವೆರಿ ಬಿಗ್ ಡಿಸಿಷನ್ ಇದು. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ತಿಂಗಳು ಮಾರ್ಚ್ನಲ್ಲಿ ಅಮೆರಿಕದ ಅಧ್ಯಕ್ಷ ತಾವು ಎರಡನೆಯ ಬಾರಿಗೆ ಅಧಿಕಾರ ಸ್ವೀಕರಿಸಿಕೊಂಡ ಬಳಿಕ ಅಮೆರಿಕದ ಅಧ್ಯಕ್ಷ ತೆಗೆದುಕೊಂಡಂಥ ಅತ್ಯಂತ ದೊಡ್ಡ ರಿಟಾಲಿಯೇಟರಿ ತಾರಿಫ್ ನಿರ್ಧಾರಗಳಲ್ಲಿ ಇದು ಕೂಡ ಒಂದು. ಸೊ ಆ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರು 25% ರಿಟಾಲಿಯೇಟರಿ ತಾರಿಫ್ ಅಥವಾ ಪ್ರತಿಕೂಲ ಸುಂಕವನ್ನು ಭಾರತದ ಉತ್ಪನ್ನಗಳ ಮೇಲೆ ವಿಧಿಸಿದರು. ಅಮೆರಿಕದ ಅಧ್ಯಕ್ಷರ ಪ್ರಮುಖ ಆರೋಪಗಳಲ್ಲಿ ಇರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಭಾರತ ಟಾರಿಫ್ ಕನ್ಸೆಷನ್ ಏನಿದೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಇತರೆ ದ್ವಿಪಕ್ಷೀಯ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ದೊಡ್ಡ ಟಾರಿಫ್ ಅಬ್ಯೂಸರ್ ಅಂಥೇಳಿ. ಅಂದರೆ ಭಾರತ ಅಮೆರಿಕದಿಂದ ಆಮದು ಮಾಡಿಕೊಳ್ತಾ ಇರುವಂತಹ ಉತ್ಪನ್ನಗಳ ಮೇಲೆ 100% ಸುಂಕವನ್ನು ವಿಧಿಸ್ತಾ ಇದೆ. ಹೀಗಾಗಿ ನಾವು ಪ್ರತಿ ಸುಂಕವನ್ನು ವಿಧಿಸಲೇಬೇಕಾಗತ್ತೆ ಎನ್ನುವಂಥ ಅಂಶವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಸೊ ಈಗ ಭಾರತ ತೆಗೆದುಕೊಂಡಿರತಕ್ಕಂತಹ ನಿರ್ಧಾರ ಇದು ವೆರಿ ಇಂಪಾರ್ಟೆಂಟ್. ಭಾರತ ಅಮೆರಿಕದ ಜೊತೆಗೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ ನಾವು ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿದ್ದೀವಿ. ಸರ್ಪ್ಲಸ್ ಅಂತ ಹೇಳಿದ್ರೆ ಅಮೆರಿಕಕ್ಕೆ ಭಾರತದಿಂದ ರಫ್ತಾಗ್ತಿರುವಂತಹ ಉತ್ಪನ್ನಗಳ ಪ್ರಮಾಣ, ಒಟ್ಟು ಮೌಲ್ಯ ಅಮೆರಿಕದಿಂದ ಭಾರತಕ್ಕೆ ಆಮದಾಗ್ತಿರುವ ಅಥವಾ ಅಮೆರಿಕ ಭಾರತಕ್ಕೆ ರಫ್ತು ಮಾಡ್ತಿರುವಂತಹ ಒಟ್ಟು ಉತ್ಪನ್ನಗಳಿಗಿಂತ ಅಧಿಕ ಇದೆ. ಸೊ ನಾವು ಬೈಲೇಟ್ರಲ್ ಟ್ರೇಡ್ನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ಅಮೆರಿಕದ ಜೊತೆಗೆ ಮೇಲುಗೈಯನ್ನು ಹೊಂದಿದ್ದೀವಿ. ಬಟ್ ರಿಟಾಲಿಯೇಷನ್ ತಾರಿಫನ್ನು ಅಮೆರಿಕ ವಿಧಿಸಿರುವ ಹಿನ್ನೆಲೆಯಲ್ಲಿ ನಾವು ಈಗ ಅಂಥದ್ದೇ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಎನ್ನುವಂಥ ಅಂಶವನ್ನು ಭಾರತ ಈಗ ವಿಶ್ವ ವ್ಯಾಪಾರ ಸಂಸ್ಥೆಗೆ ಹೇಳಿರುವಂಥದ್ದು. ವಿಚಿತ್ರ ಇನ್ನೊಂದೇನು ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಚೀನಾ, ನಮ್ಮ ಬದ್ಧವೈರಿ ಚೀನಾ ಮತ್ತು ಅಮೆರಿಕ, ಈ ಎರಡೂ ದೇಶಗಳು ಕೂಡ ಈ ಸುಂಕ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಭೇಟಿ ಕೊಟ್ಟು ಅಲ್ಲಿ ಮಾತುಕತೆಯನ್ನು ನಡೆಸಿದ್ರು. ಚೀನಾ ಅಮೆರಿಕದವರು ಈ ರಿಟಾಲಿಯೇಟರಿ ಟಾರಿಫನ್ನು 56% ಟಾರಿಫನ್ನು ವಿಧಿಸಿದಂಥ ರಿಟಾಲಿಯೇಟರಿ ತಾರಿಫನ್ನು ವಿಧಿಸಿದ ಬಳಿಕ ಚೀನಾದವರು ಅಮೆರಿಕದ ಪ್ರಮುಖ ವಿಮಾನ ನಿರ್ಮಾಣ ಸಂಸ್ಥೆ ಬೋಯಿಂಗ್ ಏನಿದೆ, ಆ ಬೋಯಿಂಗ್ನಿಂದ ವಿಮಾನ ಖರೀದಿ ಮಾಡೋದನ್ನೇ ನಿಲ್ಲಿಸ್ಬಿಟ್ರು. ನಮಗೆ ಬೇಡ ನಿಮ್ಮ ವಿಮಾನ ಅಂಥೇಳಿ.
ಬೋಯಿಂಗ್ ಚೀನಾಕ್ಕೆ ಆ ವಿಮಾನಗಳನ್ನು ಸಪ್ಲೈ ಮಾಡುವಂಥ ಹಂತದಲ್ಲೇ ರಿಜೆಕ್ಟ್ ಮಾಡಲಾಗಿತ್ತು. ಸೊ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಏನು ಕಳೆದ 2 ದಿನಗಳಿಂದ ಅಮೆರಿಕ ಮತ್ತು ಚೀನಾದ ನಡುವೆ ಏನು ಮಾತುಕತೆ ನಡೀತಾ ಇದೆ, ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಸ್ವತಃ ಅಮೆರಿಕದ ಅಧ್ಯಕ್ಷರು ಚೀನಾದ ಮೇಲೆ ವಿಧಿಸಲಾಗಿರುವಂತಹ ಸುಂಕವನ್ನು 80% ಇಳಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಚೀನಾ ಕೂಡ ಈ ಬೋಯಿಂಗ್ ವಿಮಾನಗಳ ಖರೀದಿಯ ಮೇಲೆ ಏನು ತಾನು ನಿರ್ಬಂಧವನ್ನು ಹೇರಿತ್ತು, ಆ ನಿರ್ಬಂಧವನ್ನು ಕೂಡ ವಾಪಸ್ ಪಡೀತಿದ್ದೀವಿ ಅಂತೇಳಿ ಚೀನಾ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಸೊ ಈ ಎಲ್ಲ ಬೆಳವಣಿಗೆಗಳು ಹೊತ್ತಲ್ಲಿ ಭಾರತ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ನಿನ್ನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅವರ ಅಧಿಕೃತ ಕಚೇರಿ ನಿವಾಸ ಏನಿದೆ ಶ್ವೇತಭವನದಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ನ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮವನ್ನು ನಾವು ಘೋಷಣೆ ಮಾಡಿಕೊಳ್ಳಲಿಕ್ಕೆ ಬಳಸಿಕೊಂಡಿದ್ದೇ ವ್ಯಾಪಾರ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅವರು. ಅಂದರೆ ಭಾರತ ಮತ್ತು ಪಾಕಿಸ್ತಾನ ಎರಡಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ಕೊಟ್ವಿ, ಒಂದು ವೇಳೆ ನೀವು ಕದನ ವಿರಾಮ ಘೋಷಣೆ ಮಾಡದೆ ಹೋದರೆ, ಯುದ್ಧವನ್ನು ನಿಲ್ಲಿಸದೆ ಹೋದರೆ ನಿಮ್ಮ ಜೊತೆಗೆ ಅಮೆರಿಕ ವ್ಯಾಪಾರ ಮಾಡಲ್ಲ ಅಂಥೇಳಿ ನಾವು ಎಚ್ಚರಿಕೆಯನ್ನು ಕೊಟ್ವಿ. ಸೊ ಅದನ್ನು ಕೇಳಿದ ತಕ್ಷಣ ಭಾರತ ಮತ್ತು ಪಾಕಿಸ್ತಾನ ಇಬ್ಬರು ಕೂಡ ಲೆಟ್ಸ್ ಸ್ಟಾಪ್ ದ ವಾರ್ ಅಂತೇಳಿ ಯುದ್ಧ ನಿಲ್ಲಿಸಿ ಬಿಡೋಣ ಎನ್ನುವಂಥ ತೀರ್ಮಾನಕ್ಕೆ ಬಂದರು ಎನ್ನುವಂಥ ಸ್ಟೇಟ್ಮೆಂಟನ್ನು ಅಮೆರಿಕದ ಅಧ್ಯಕ್ಷರು ನಿನ್ನೆ ಕೊಟ್ಟಿದ್ದರು. ಸೊ ಅದಾದ ಹೊತ್ತಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೆದಿರುವಂಥದ್ದು. ಸೊ ಅಮೆರಿಕದ ಅಧ್ಯಕ್ಷ ಗೆಳೆಯ ದೋಸ್ತ್ ಟ್ರಂಪ್ ಕುಚುಕು ದೋಸ್ತುಗಳು ಇಬ್ಬರು ಕೂಡ ಆ ದೋಸ್ತುಗಳ ನಡುವೆ ಈಗ ಸ್ವಲ್ಪ ತಿಕ್ಕಾಟ ಸಂಘರ್ಷ ಆರಂಭ ಆದಂಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಒಂಥರ ಓವರ್ ಆ್ಯಕ್ಟಿವ್ ಪರ್ಸನ್, ಅತಿರೇಕದ ವ್ಯಕ್ತಿ. ಫಾರ್ ಎಕ್ಸಾಂಪಲ್ ಕಾಶ್ಮೀರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ 2 ಟ್ವೀಟು 1 ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಪಕ್ಕ ದ್ವಿಪಕ್ಷೀಯ ಸಂಬಂಧಕ್ಕೆ ಏನು ಬ್ಯಾಕ್ ಚಾನಲ್ ಸ್ಟಾಕ್ಸು ಆ ಥರದ ಗಾಂಭೀರ್ಯತೆ ಗೌಪ್ಯತೆ ಬೇಕು ಎನ್ನುವಂಥ ಯಾವ ವಿಚಾರನೂ ಕೂಡ ಟ್ರಂಪಿಗಿಲ್ಲ. 2 ಟ್ವೀಟನ್ನು ಮಾಡಿ ಮುಜುಗರ ತಂದಿಟ್ಟರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.